ಎಲ್ಲ ನಮ್ಮ KPAನ ಸದಸ್ಯರುಗಳಿಗೂ ಮೊಟ್ಟ ಮೊದಲನಾಗಿ ನಮ್ಮ ಮಗ್ಗೆ ಮನೆಗೆ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈಗಾಗಲೇ ನೀವು ಬೆಳಗ್ಗೆಯಿಂದ ನಮ್ಮದು ತೋಟನ ಈಗ ನೀವೇನು ನೋಡಿದ್ದೀರೋ ಇವಾಗ ಈಗ ನಿಮಗೆ ನೋಡೋಕ್ಕಾಗಿರೋದು ಇವಾಗ ಒಂದು 15-20% ನೋಡೋಕ್ಕಾಗಿದೆ ಕಣ್ಣಿಂದ ಇವಾಗ. ಬೈ ರೋಡ್ ಒಳಗಡೆ ಎಲ್ಲ ಇನ್ನೂ ಇಲ್ಲಿ ಈ ತೋಟದ ಹತ್ರ ಇನ್ನು ಇದ್ರ ಜೊತೆಯಲ್ಲಿ ಇದೇ ಥರ ತೋಟ 4 ಇದೆ ಇಲ್ಲಿ ಪಕ್ಕ 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 ಪಕ್ಕ. ಅದು ಹೀಗೇನೆ. ಅದ್ರ ಜೊತೆಯಲ್ಲಿ ಅಡಿಕೆನಲ್ಲಿ ಪೆಪ್ಪರ್ ಹಾಕಿದ್ದೀವಿ. ಈಗ ಅದು 4 ವರ್ಷ ಆಗಿದೆ. ಅದು ತುಂಬ ಚೆನ್ನಾಗಿ ಬರ್ತಾಯಿದ್ದು. 9 ಅಡಿ 9 ಅಡಿ ಹಾಕಿರೋದು. ಆಮೇಲೆ ಅದರದ್ದೇ ಮತ್ತೆ ಬಾಲ್ ಮಾಡಿ ಎಲ್ಲೆಲ್ಲಿ ನಮ್ದು ಇದರಲ್ಲಿ ಬಾರ್ಡ್ರ್ ಇರ್ತೋ ಅದಕ್ಕೆಲ್ಲ ಹಾಕಿದ್ದೀವಿ. ಅದು ಚೆನ್ನಾಗಿ ಬರ್ತಾಯಿದೆ. 6 ಅಡಿಕೆ, ಪೆಪ್ಪರು, ಮತ್ತು ತೆಂಗು, ಅಡಿಕೆ, ಏಲಕ್ಕಿ, ಅದರೊಳಗಡೆ ಜಾಯಿಕಾಯಿ ದೂರ ದೂರಕ್ಕೆ. ಮತ್ತು ಇನ್ನೊಂದು ತೋಟದಲ್ಲಿ ಏಲಕ್ಕಿ, ಅಡಿಕೆ ಮತ್ತು ಪೆಪ್ಪರನ್ನ ಜಾಸ್ತಿ ಅಲ್ಲಿ ಪ್ಲ್ಯಾಂಟ್ ಮಾಡಿದ್ವಿ. ಹೀಗೆ 1 ಎಕರೆ ಭೂಮಿನಲ್ಲಿ ತಗೊಂಡ್ರೆ ನಮ್ಮದು 3-4 ಬೆಳೆ ಇದ್ದೇ ಇರ್ತದೆ. ಒಂದೇ ಏಕ ಬೆಳೆ ನಾವು ಮಾಡಿಲ್ಲ, ಮೊನೋಕ್ರಾಪ್ ಅಲ್ಲ ನಮ್ಮದು. ಅದರಲ್ಲಿ ಬೇರೆ ಬೇರೆ ಕ್ರಾಪ್ ಇದೆ. ನೀವು ಅಲ್ಲಿ ನೋಡಿರ್ಬೋದು, ಕಾಫಿ ಒಳಗಡೆ ಸ್ಯಾಂಡಲ್ವುಡ್ಡು ಕೂಡ ಮಾಡಿದ್ವಿ. ಈಗ ನಾವು ಸಿಲ್ವರ್ನ ಕಾಫಿ ನಾಟಿ ಮಾಡಬೇಕಾದ್ರೆ ಈಗಾಗಲೇ 2000 ಪ್ಲ್ಯಾಂಟಿಂಗ್ ಮಾಡಿದ್ದೀವಿ. C/R ವೆರೈಟಿ. ಅದರೊಳಗಡೆ ಸಿಲ್ವರ್ ಹಾಕಿದ್ದು, ಸಿಲ್ವರ್ನ ಕಡ್ದು, ಅದು ರೋಬಸ್ಟ ಅಲ್ಲ, ಅದು ತಿನ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ. ಅದಾದಮೇಲೆ ಈಗ ಅದ್ರ ಮಧ್ಯೆ ಇದು ಸ್ಯಾಂಡಲ್ವುಡ್ ಪ್ಲಾಂಟೇಶನ್ ಮಾಡಿದ್ವಿ. ನೀವು ಕಾಣ್ತಾ ಇರ್ಬೋದೇನೋ, ಅದು ದೂರ ದೂರಕ್ಕೆ ಪ್ಲಾಂಟೇಶನ್ ಮಾಡಿದ್ವಿ. ಮತ್ತು ಅದು ರೋಡ್ ಎಲ್ಲೆಲ್ಲಿ ಆಗ್ತದೆ ಅಲ್ಲಿಗೆಲ್ಲ 25 ಅಡಿ 30 ಅಡಿಗೆ ಒಂದೊಂದು ತೆಂಗನ್ನು ಈಗ ರೀಸೆಂಟಾಗಿ ಪ್ಲ್ಯಾಂಟ್ ಮಾಡಿದ್ವಿ. ಜಾಸ್ತಿ ಬಿಸಿಲಾಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಮಾಡಿದ್ವಿ. ಎಲ್ಲೆಲ್ಲಿ ಬೇಕು ನೆರಳು ಅಂತ ಕಡೆ ಮಾಡಿದ್ವಿ. ಹೀಗಾಗಿ ಅಲ್ಲಿ ಸುಮಾರು 8,000 ತೆಂಗಿನ ಗಿಡ ಇದೆ. ಒಂದು 150 ಎಕರೆ ಕಾಫಿ ಅಲ್ಲಿ ಪ್ಲಾಂಟೇಶನ್ ಮಾಡಿದ್ವಿ. ಒಂದು 100 ಎಕರೆ ಅಡಿಕೆ ಇದೆ ಅಲ್ಲಿ. ಮತ್ತು ಹಣ್ಣಿನ ಕಳಪು, ಹಲಸು ಒಂದು 5,000 ಹಲಸಿದೆ. ಮೆಕ್ಕಡಮಿಯ ಒಂದು 3,000 ಇದೆ ಅಲ್ಲಿ ಆ ತೋಟದಲ್ಲಿ. ಒಂದು 200 ಎಕರೆಗೆ ಸ್ಯಾಂಡಲ್ವುಡ್ ಪ್ಲಾಂಟೇಶನ್ ಮಾಡಿದ್ವಿ. 200 ಏಕರ್ಸ್. ಅದು 14-15 ವರ್ಷದಿಂದ ನಾವು ಪ್ಲಾಂಟಿಂಗ್ ಮಾಡ್ಕೊಂಡೇ ಬರ್ತಾಯಿದ್ವಿ. ಈಗ ಆಲ್ಮೋಸ್ಟ್ 200 ಎಕರೆ ಆಗಿದೆ. ಈ ಪ್ರತಿ ಮಳೆಗಾಲದಲ್ಲೂ ಒಂದು ಪ್ಲಾಂಟಿಂಗ್ ಮಾಡ್ತಾ ಹೋಗ್ತಾ ಇರ್ತೀವಿ ನಾವು, ನಿಲ್ಲಿಸೋದಿಲ್ಲ. ಅದು ಮಳೆಗಾಲ ಬಂತು ಅಂದರೆ ನಮ್ಮ ಜನಗಳಿಗೆ ಒಂದು ಹಾರೆ ಗುದ್ದಿ ತಗೊಂಡೋಗಿ ಗುಂಡಿ ತೆಗೆಯೋದು, ಪ್ಲಾಂಟಿಂಗ್ ಮಾಡೋದು, ಇದೇ ಕೆಲಸ. ಮಳೆಗಾಲ ನಿಂತಾದ್ಮೇಲೆ ಅವರು ಅದಕ್ಕೆ ಇರಿಗೇಷನ್ನು ಈ ಥರದ್ದೆಲ್ಲ ಸಿಸ್ಟಮನ್ನು ನಾವು ಅದೇ ಪ್ಲ್ಯಾನನ್ನು ನಾವು ಅವಾಗಲಿಂದ ಮಾಡ್ಕೊಂಡು ಹೋಗಿದ್ವಿ. ಎಲ್ಲಿವರೆಗೆ ನಮ್ಮದು ಈ ಲ್ಯಾಂಡ್ಸ್ ಇದೆಯೋ ಅಲ್ಲಿವರೆಗೂ ಅದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವೆಲ್ಲ ಎಸ್ಟಾಬ್ಲಿಷ್ ತೋಟಗಳು, ಅದೆಲ್ಲ ಹೊಸ ತೋಟ ನಾವು ಮಾಡಿದಂಥದ್ದು. ಈ ಕೃಷಿ ಒಂದನ್ನೇ ಅವಲಂಬಿಸ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿ ಈಗ ಹೈನುಗಾರಿಕೆನೂ ಮಾಡಿದೋ, ಆಮೇಲೆ ಜೇನು ಕೃಷಿನೂ ಮಾಡಿದ್ದೀವಿ. ಮೀನು ಅಥವಾ ಇದರಲ್ಲಿ ಕೆರೆನಲ್ಲೆಲ್ಲ ಮೀನು ಬಿಟ್ಟಿದ್ವಿ. ಹೀಗೆ ಬೇರೆ ಬೇರೆ, ಈಗ ಕೋಳಿನೂ ಸಾಕಿದ್ದೀವಿ. ಆಮೇಲೆ ಆಡು, ಕುರಿ, ಇದನ್ನೆಲ್ಲ ಮಾಡಿ ಬೇರೆ ಬೇರೆ ಒಬ್ಬೊಬ್ಬರ ರೈಟ್ರಿಗೆ ಇಷ್ಟಿಷ್ಟು ಎಕರೆ ಅಂತೇಳಿ ಅವರಿಗೆ ಡಿವೈಡ್ ಮಾಡಿ ಅವರಿಗೆ ವರ್ಕನ್ನು ಹಿಂದಿನ ದಿನ ಪ್ರೋಗ್ರಾಮ್ ಮಾಡಿ ಮಾರ್ಗದರ್ಶನ ಹೋಗಿ ನಾವು ನೋಡೋವಂಥದ್ದು ಒಂದು ಪದ್ಧತಿನ ನಾವು ಮಾಡ್ಕೊಂಡಿದ್ದೀವಿ. ಈಗ ನೀವೆಲ್ಲ ಎಕ್ಸ್ಪರ್ಟ್ ಇದ್ದೀರಿ. ಇಲ್ಲಿ ಬಂದು ನಾನೆಲ್ಲ ತೋರಿಸೋದಂತ ನನಗೇ ಒಂಥರ ಸಂಕೋಚ ಆಗ್ತಾಯಿದೆ. ನೀವೆಲ್ಲ ಹಳೆ ಹುಲಿಗಳು. ಈ ಇಂಥದ್ರಲ್ಲಿ ನಾನು ಬಂದು ಇಲ್ಲಿ ನಮ್ಮ ತೋಟ ನೋಡ್ತಾರೆ ಅಂತ ಅಂದರೆ ಸಚಿನ್ ಗೆಲ್ದೆ, ಅಲ್ಲಪ್ಪ ಅವರೆಲ್ಲ ಅಷ್ಟು ದೊಡ್ಡ KPAದವರು ದೊಡ್ಡ ದೊಡ್ಡ ಪ್ಲ್ಯಾಂಟರ್ಗಳು, ಇಲ್ಲಿ ಬಂದು ಏನು ನೋಡ್ತಾರಪ್ಪ ಅಂತ ಹೇಳ್ಬಿಟ್ಟು ನಾನು ತಮಾಷೆ ಇಲ್ಲ ಅಣ್ಣ ಒಂದ್ಸರಿ ನೋಡಿ. ಹೀಗೆ 78ರಲ್ಲಿ ನಂದು ಗ್ರ್ಯಾಜುಯೇಷನ್ ಮುಗೀತು ಮೈಸೂರಲ್ಲಿ. ಗ್ರ್ಯಾಜುಯೇಷನ್ನು BA ಕ್ರಿಮಿನಾಲಜಿ, ಸೈಕಾಲಜಿ, ಪೊಲಿಟಿಕಲ್ ಸೈನ್ಸ್ ನನ್ನ ಮೇಜರು, ಮೈಸೂರು ಮಹಾರಾಜಸ್ ಕಾಲೇಜು. ಅಲ್ಲಿ ಓದಿದ ಮೇಲೆ ಅದಕ್ಕಿಂತ ಮುಂಚೆ ಬಂಗಾರ ಮನುಷ್ಯ ಅಂತ ಒಂದು ಪಿಕ್ಚರ್ ಬಂತು, ನೀವು ಯಾರು ನೋಡಿರೋದಿಲ್ಲ. ನೀವೇ ಪರವಾಗಿಲ್ಲ. ಹೌದು, ಅಂತ ಒಂದು ಅದೇ ನೀವು ಅಂತ ಹೇಳೋಣ ಅಂತಿದ್ದು.
ಇದು ಆ ಥರ ಮಾಡಿದ್ವಿ. ಅದನ್ನ ನೋಡಿ ನನಗೆ PUC ಓದುವಾಗ ನಾನು ಒಬ್ಬ ಹೋಗಿ ಬಂಗಾರದ ಮನುಷ್ಯ ಆಗಬೇಕು ಅಂತ ಅವತ್ತೇ ಪಿಕ್ಚರ್ ಪ್ಯಾಲೇಸ್ ಇದೆಯಲ್ಲ ಇಲ್ಲಿ ಹಾಸನದಲ್ಲಿ, ಅಲ್ಲೇ ಆ ಪಿಕ್ಚರ್ ಪ್ಯಾಲೇಸ್ ಬೆಂಚ್ ಮೇಲೆ ಕೂತ್ಕೊಂಡು ನಾನು ತೀರ್ಮಾನ ಮಾಡಿದ್ದು ಇಲ್ಲಿವರೆಗೆ ಬಂದಿದೆ ನೋಡಿದ್ದೆ. ಹಾಗೆ ಯಾವ್ದಾದ್ರು ಒಂದು ಮೋಟಿವೇಶನ್ ಬೇಕು, ಒಂದು ಇನ್ಸ್ಪೈರ್ ಬೇಕು ಜೀವನದಲ್ಲಿ. ಎಲ್ಲನೂ ನೋಡಿದ ತಕ್ಷಣ ಆಸಕ್ತಿ ಕಳ್ಕೊಂಡ್ಬಿಡ್ತೀವಿ ನಾವು, ನೆಗೆಟಿವ್ ಆಗಿ ಎಲ್ಲ ಥಿಂಕ್ ಮಾಡ್ತೀವಿ. ಯಾಕೆ ಆಗಬಾರ್ದು? ಇವತ್ತು ನೋಡಿದರೆ ಬಂಗಾರದ ಮನುಷ್ಯ ಅಂಥ ದೊಡ್ಡ ಪಿಕ್ಚರ್ ಏನಲ್ಲ ಅದು, ಇವತ್ತಿನ ಟೆಕ್ನಾಲಜಿಗೆ ಸಂಬಂಧ ಹೇಳಿದೆ. ಅವತ್ತು 70s 72 ಐ ಥಿಂಕ್ ಅದು ಬಂದಿದ್ದು. ಅವಾಗ ಅದು ದೊಡ್ಡ ಸಕ್ಸಸ್ಸು. 3 ವರ್ಷ ನಡೀತು ನೋಡಿ ಆ ಪಿಕ್ಚರು. ಯಾವ ಪಿಕ್ಚರು ಅದು ಅದಾದ್ಮೇಲೆ ಇಲ್ಲಿ ನಡೆದಿಲ್ಲ. ಶೋಲೆ ಒಂದು ಆಗಿರ್ಬೇಕೇನೋ, ಅದಾದ್ಮೇಲೆ ಇದೇ ಇರಬೇಕು ಅಂತ ಕಾಣಿಸುತ್ತೆ. ಹಾಗೆ ಒಂದೊಂದು ಅವಾಗಿನ ಕಾಲದ ಪಿಕ್ಚರ್ಗಳೆಲ್ಲ ಒಂದು ಮಾರಲನ್ನು ಕೊಡ್ತಾ ಇತ್ತು, ಒಂದು ಸಂದೇಶನ ಕೊಡ್ತಿತ್ತು ಸಮಾಜಕ್ಕೆ. ಇವತ್ತಿನ ಪಿಕ್ಚರು ಒಳ್ಳೆ ಸಂದೇಶನ ಹಾಳು ಮಾಡಿ ಯಾವ್ಯಾವುದೋ ಸಂದೇಶನ ಕೊಡ್ತಾ ಇದೆ ಅಂತ ಹೇಳಿ ನನ್ನ ಭಾವನೆ. ಹಾಗಾಗಿ ನಾವು ಕೂಡ ರೈತರು, ನಾವೆಲ್ಲ ಕೃಷಿಕರು, ಭಾಳಷ್ಟು ಆಪರ್ಚುನಿಟಿ ಇದೆ ಮುಂದೆ. ನಾವು ಜಮೀನನ್ನು ನಾವು ಕಳ್ಕೊಳ್ಬಾರ್ದು ಯಾವುದೇ ಕಾರಣದಿಂದಲೂ. ಇವತ್ತೇನೋ ಸ್ವಲ್ಪ ಕಷ್ಟ ಇರ್ಬೋದು, ಮುಂದಿನ ದಿನದಲ್ಲಿ ಜನಸಂಖ್ಯೆ ವಿಪರೀತ ಆಗ್ತಾ ಇದೆ, ನಿಮಗೆಲ್ಲ ಗೊತ್ತಿದೆ. ಅದಕ್ಕೆ ತಕ್ಕನಾಗಿ ಭೂಮಿ ಸಿಗ್ತಾ ಇಲ್ಲ. ಈಗೆಲ್ಲ ಒಂದು ಸಣ್ಣದೊಂದು ಕೊರೋನಾ ಬಂದಿದ್ದಕ್ಕೆ ಇವತ್ತು ಅರ್ಧ ಜನ ಬಂದ್ಬಿಟ್ಟು ನಾವು ಜಮೀನು ಮಾಡಬೇಕಪ್ಪ ಅನ್ನೋ ಒಂದು ಮೆಂಟಾಲಿಟಿ ಬಂದ್ಬಿಟ್ಟಿದೆ ಇವಾಗ. ಇನ್ನು ಮುಂದೆ ಎಂತೆಂಥ ಕಾಯಿಲೆ ಇದೆಯೋ ಅದು ಗೊತ್ತಿಲ್ಲ ನಮಗೆ. ಈಗ ಜನರ ಒತ್ತಡನೂ ಅದೇ ಥರ ಇದೆ. ಅದಕ್ಕೋಸ್ಕರ ನಾವೆಲ್ಲ ಪ್ಲ್ಯಾಂಟರ್ಸು ಸ್ವಲ್ಪ ಹೆಚ್ಚಾಗ್ಬೋದು, ಕಡಿಮೆ. ಈಗ ಅಗ್ರಿಕಲ್ಚರ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಿದ್ದೇನೆ. ಇಷ್ಟೆಲ್ಲ ಮಾಡಬೇಕಾದ್ರೆ ನಾವೆಲ್ಲ ಸಕ್ಸಸ್ ಆಗೇ ಬಂದಿದ್ದೀವಿ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಕೈಲೂರು ತುಂಬ ಇದೆ. ಇದಕ್ಕೆಲ್ಲ ವೀಳ್ಯದೆಲೆ ಹಾಕ್ಬಿಟ್ಟಿದ್ವಿ. ಈ ತೋಟಕ್ಕೆಲ್ಲ ವೀಳ್ಯದೆಲೆ, ಅಡಿಕೆ, ತೆಂಗುತ್ತು. ಮುಂಚೆ ಆಂಧ್ರದಿಂದ ಹೋಗಿ ಆ ಕೋಸ್ಟಲ್ ಬೆಲ್ಟಲ್ಲಿ ವೀಳ್ಯದೆಲೆ ಹಾಕ್ತಾರೆ. ನಾವು ತಿಂತೀವಲ್ಲ ವೀಳ್ಯದೆಲೆ, ಬಿಟ್ಲ್, ಅಲ್ಲಿಂದ ತಗೊಂಡು ಬಂದು ಒಂದು ಅಗಸೆ ಗಿಡ ಅಂತ ಬರ್ತದಲ್ಲ, ಅಗಸೆ ಗಿಡಕ್ಕೆ ಸಪೋರ್ಟ್, ಅಗಸೆ ಗಿಡ ಅಲ್ಲಿಂದ ಬೀಜ ತಗೊಂಡು ಬಂದು ಅಗಸೆ ಗಿಡ ಸಾಲು ಹಾಕಿ 3 ಅಡಿಗೆ ಸಾಲು ಅಗಸೆ ಗಿಡ ಪ್ಲಾಂಟಿಂಗ್ ಇದು ಮಾಡ್ದೆ, ಸೋಯಿಂಗ್ ಮಾಡ್ದು. ಅದು ಬಂದಾದ್ಮೇಲೆ ನಮ್ಮದು ಎಲೆ ಬೀಳನ್ನ ತಗೊಂಡೋಗಿ ನಾಟಿ ಮಾಡಿದೆ. ಬಂದ್ಬಿಟ್ಟು ಚೆನ್ನಾಗಿ ಬಂತು. 8 ಅಡಿ 10 ಅಡಿ ಬಂತು. ವಿಪರೀತ ಎಲೆ ಬಿಡ್ತು. ಇದೇ ಥರ ಎಲೆ ಬಂತು. ಆಯಿತು, ಕುಯ್ಯಕ್ಕೆ ಶುರು ಮಾಡಿದ್ದು. ಕುಯ್ಯಿ ತಗೊಂಡೋಗಿ ಹಾಸನ ಮಾರ್ಕೆಟಿಗೆ ಕೊಟ್ಟರೆ ಕೇಳೋರೇ ಇಲ್ಲ. ಅಲ್ಲಿ ಯಾರು ಅಷ್ಟು ಕ್ವಾಂಟಿಟಿನ ನಾವು ಅದಕ್ಕೆ ಹೇಳೋದು, ಎಷ್ಟು ನಾವು ಬೆಳಿಬೇಕು ಅಷ್ಟು ಬೆಳಿಬೇಕು. ವಿಪರೀತ ಬೆಳೆದ್ಬಿಟ್ರೆ ಎಲ್ಲ ಮಾರ್ಕೆಟ್ ಹಾಳಾಗಿ ಹೋಗ್ತದೆ. ಮೈಸೂರಿಗೆ ತಗೊಂಡೋದು, ಮೈಸೂರಲ್ಲೂ ಯಾರು ಅಷ್ಟೊಂದು ಸಾರಿ ಯಾತಕ್ಕೆ ತಂದರೆ ವೀಳ್ಯದಲ್ಲಿ ಯಾರು ಇಷ್ಟೊಂದು ತಿಂತಾರೆ ಅಂತ ಹೇಳ್ಬಿಟ್ಟು ಅವರು ಇದು ಮಾಡಿದರು. ಆಮೇಲೆ ಕೊನೆಗೆ ಆಗಲೇ ಬಂದ್ಬಿಟ್ಟು ಅದನ್ನು ತೆಗೆದು ಬೇರೆ ಬೆಳೆ ನಾವು ಇದು ಮಾಡ್ತೀವಿ. ಹೀಗೆ ಫೇಲ್ಯೂರ್ಸ್ ಇರ್ತದೆ. ಅದಾದಮೇಲೆ ಪೂರ್ತಿ ಅಲ್ಲಿ ನಾವು ಕಾಫಿ ಎಷ್ಟು ಹಾಕಿದ್ವು ಅಷ್ಟಕ್ಕೂ ನುಗ್ಗೆ ಗಿಡ ಹಾಕಿಬಿಟ್ಟಿದ್ದು. PKM 1 ಅಂತ ಹೇಳಿ ಒಂದು ವೆರೈಟಿ. ಪೂರ್ತಿ 50 ಎಕರೆಗೂ ನುಗ್ಗೆ ಗಿಡ ಒಂದು ವೆರೈಟಿ. ಇಷ್ಟು ಒಂದು ಇದು ಕಾಯಿ ಪಲ್ಪ್ ಅಂದರೆ ಎಷ್ಟು ಚೆನ್ನಾಗಿತ್ತು ಅಂತೀರಿ. ಸೋಮವಾರಪೇಟೆಗೆ ತಿಂತಾರೆ ಜಾಸ್ತಿ ಅಂತ ಹೇಳಿ ಎಲ್ಲಿ ತಗೊಂಡೋದ್ರೆ ಅವರು ನಮಗೆ ಅಷ್ಟೊಂದು ಸ್ವಲ್ಪ ಖರ್ಚಾಯಿತು. ಹೀಗೆ ಎಲ್ಲ ಏರುಪೇರು ಇದ್ದೇ ಇರ್ತದೆ. ಅದಕ್ಕೋಸ್ಕರ ನಾವು ಯೋಚನೆ ಮಾಡಿ ಮಾರ್ಕೆಟನ್ನು ಇವತ್ತು ಅದಕ್ಕೆ ನಮ್ಮ ಕೃಷಿಕರ ಮಕ್ಕಳೆಲ್ಲ ವಿದ್ಯಾವಂತರಾಗಬೇಕು ಅಂತ ನಾನು ಫಸ್ಟು ಅಪೇಕ್ಷೆ ಪಡೋದು. ಎಲ್ಲರೂ ವಿದ್ಯಾವಂತರಾಗಬೇಕು. ವಿದ್ಯೆಯನ್ನು ಚೆನ್ನಾಗಿ ಕಲಿತರೆ ಅವರಿಗೊಂದು ಅವೇರ್ನೆಸ್ ಬರ್ತದೆ. ಏನು ಮಾರ್ಕೆಟ್ ಇವತ್ತು ಆಗಿದೆ, ಮುಂದಕ್ಕೆ ಏನಾಗ್ಬೋದು, ಇನ್ನು 10 ವರ್ಷದಲ್ಲಿ ಏನಾಗ್ಬೋದು, ನಾನು ಯಾವ ಬೆಳೆ ಬೆಳಿಬೇಕು, ಇದನ್ನೆಲ್ಲ ಆಲೋಚನೆ ಮಾಡಿ ನಾವು ಅದನ್ನು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಎಲ್ಲ ಪ್ಲಾಂಟೇಶನ್ಸ್ ಕ್ರಾಪನ್ನೇನು ಮಾಡಬಹುದು ನಾನು. ಇದು ಹೌದು, ಇದು ಸೆಮಿ ಮಲೆನಾಡಿದು. ಆದರೂ ಕೂಡ ನಾವು ಪ್ಲಾಂಟೇಶನ್ಸ್ಗೆ ಯಾಕೆ ಹೋದು ಅಂತಂದ್ರೆ ಇಲ್ಲಿ ನೀವು ಏನು ಬೆಳೆ ಮಾಡಿದ್ರೂ ಸಕ್ಸಸ್ ಆಗ್ತದೆ. ವಿಪರೀತ ಮಳೆ ಇಲ್ಲ ಅನ್ನಂಗೂ ಇಲ್ಲ, ಇದಿಲ್ಲ, ಡ್ರೈ ಇಲ್ಲ. ಹಾಗಾಗಿ ನಮ್ಮಲ್ಲಿ ಇರಿಗೇಷನ್ನು ಇರೋದ್ರಿಂದ ನಾಲೆಗಳು ಬಂದಿದೆ. ನಮಗೆ ನೀರಿನ ಅಂಥ ಒಂದೆರಡು ತಿಂಗಳು ನಮಗೆ ನೀರಿಗೆ ತೊಂದರೆ ಆಗ್ಬೋದು. ಆಮೇಲೆ ಮಳೆ ಸ್ಟಾರ್ಟ್ ಆಗ್ತದೆ. ಆದಮೇಲೆ ಮತ್ತೆ ನಮ್ಮದು ಕೆನಾಲಲ್ಲಿ ನೀರು ಬರ್ತದೆ. ಹಾಗಾಗಿ ನಮಗೆ ಈ ಅಗ್ರಿಕಲ್ಚರನ್ನ ನಾನು ಬಹಳ ಏನಪ್ಪ ಇದು ಯಾಕೋ ನಾವು ತಲೆ ಮೇಲೆ ಹೋಗ್ತು ಆ ಥರ ಇಲ್ಲ. ನಾನು ಪ್ರೀತಿಪಟ್ಟು ಇಷ್ಟಪಟ್ಟು ನಾನು ಇದನ್ನು ಕೃಷಿಯನ್ನು ನಾವೀಗ ಮಾಡ್ತಾ ಇರೋದು. ಹಾಗಾಗಿ ನಾವೆಲ್ಲ ಇಡೀ ಕುಟುಂಬ, ನಾವು ಬ್ರದರ್ಸು 4 ಜನ, ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ. ನಾನೇ ದೊಡ್ಡವನು. ನನ್ನ ತಮ್ಮ ಅವರು ಈಗ ಟ್ರಾನ್ಸ್ಪೋರ್ಟ್ ಕಮಿಷನ್ ಆಗಿ ರಿಟೈರ್ಡ್ ಆದರು. ಇಲ್ಲಿ ಮೈಸೂರಲ್ಲಿ DC ಆಗಿದ್ದರು, ಬೆಂಗಳೂರಲ್ಲಿ ಸ್ಪೆಷಲ್ DC ಆಗಿದ್ದರು. ಈಗ ಅವರು ರಿಟೈರ್ಡ್ ಆಗಿ ಬೆಂಗಳೂರಲ್ಲಿ ಇದ್ದಾರೆ. ಇನ್ನು 3ನೇ ತಮ್ಮ ಕೃಷ್ಣೇಗೌಡರು, ಅಲ್ಲಿ ಗೊತ್ತಾಯ್ತಲ್ಲ ನೀವು, ಅಲ್ಲಿ ಹೋಗಿದ್ವಲ್ಲ, ಅಲ್ಲಿ ನಿಮಗೆಲ್ಲ ಪರಿಚಯ ಆಗಿರ್ಬೇಕು ಅಂತ ಕಾಣಿಸುತ್ತೆ. ವೇಟ್ ಮಾಡಿದ್ರು, ಸಿಕ್ಕಿಲ್ಲ. ಅವ್ರು ತೋಟಕ್ಕೆ ಹೋಗಿದ್ರು. ನಾವು ಮಾತೆತ್ತಿದ್ರು ತೋಟಕ್ಕೆ ಹೋಗಿಬಿಡ್ತಾನೆ, ಯಾರನ್ನೂ ಕಾಯ್ತಾ ಕೂತ್ಕೊಳ್ಳೋದಿಲ್ಲ ನಮ್ಮಂಗೆ. ಅವ್ರ ಕೆಲಸನೇ ಕೆಲಸ ಆಗಿ ಅವ್ರು ಮಾಡಿ. ಹಾಗಾಗಿ ಇನ್ನು 4ನೇ ಕಾಂಟ್ರಾಕ್ಟ್ರು.
ಇಬ್ಬರು ಕೆಲಸಕ್ಕೆ ಹೋದರು, ನನ್ನ ರಾಮೇಗೌಡರು ಮತ್ತು ನಾಗರಾಜ್ ಅವರೆಲ್ಲ ಮಾಡ್ತಾಯಿದ್ರು. ನಾವಿಬ್ಬರು ಕೃಷಿನಲ್ಲೇ ನಿಂತು ಇದನ್ನು ಮಾಡಬೇಕು ಅಂತೇಳಿ 35 ಎಕರೆ ಇತ್ತು ನಮಗೆ. ಯಾವಾಗ ನಾನು ವಿದ್ಯಾಭ್ಯಾಸ ಮುಗಿಸಿ ಬಂದಮೇಲೆ 78ಅಲ್ಲಿ 35 ಎಕರೆ. ಅದಾದಮೇಲೆ ಹಾಗೆ ನಾವೆಲ್ಲ ಟೊಬ್ಯಾಕೋ ಫಾರ್ಮರ್ಸ್, ನಾವೆಲ್ಲ ಹೈಯೆಸ್ಟು ಟೊಬ್ಯಾಕೋ ಈ ಏರಿಯಾದಲ್ಲಿ ಬೆಳೀತದೆ. ಆಮೇಲೆ ಉತ್ತಮವಾದ ಕ್ವಾಲಿಟಿ ಬರ್ತದೆ ಈ ಟೊಬ್ಯಾಕೋ ಇಲ್ಲಿ ಈ ಜಾಗದಲ್ಲಿ. ಹಾಗಾಗಿ ಅದೆಲ್ಲ ಟೊಬ್ಯಾಕೋ ಬೆಳೀತಿದ್ದಂಥ ಜಾಗ. ಕಾಡನ್ನು ಕಡಿದು ಟೊಬ್ಯಾಕೋ ಬೆಳೆದು ಅದನ್ನು ಕಾಡನ್ನೆಲ್ಲ ಬೆಂಕಿಗೆ ಹಾಕ್ತಿದ್ದು. ಆಮೇಲೆ ಕೊನೆಗೆ ಯಾಕೋ ಒಂದು ಸಹ ನಮಗೆ ಬೇಜಾರಾಗಿ ಈ ಕಾಡನ್ನು ಬಗ್ಗೆ ಸ್ವಲ್ಪ ನಿಲ್ಲಿಸಿ ಪ್ಲ್ಯಾಂಟೇಷನ್ಸ್ ಮಾಡೋಣ ಅಂಥೇಳಿ ಆ ಜಾಗಕ್ಕೆಲ್ಲ ಪ್ಲ್ಯಾಂಟೇಷನ್ಸ್ ಮಾಡಿ. ಇಡೀ ಇಂಡಿಯಾದಲ್ಲಿ ನಂದು ಹೈಯೆಸ್ಟು ರೆಕಾರ್ಡು ಅದು. ಆ ಕ್ವಾಂಟಿಟಿನ ಇವತ್ತವರೆಗೂ ಯಾರೂ ಇನ್ನು ರೀಚ್ ಮಾಡೋಕ್ಕಾಗಿಲ್ಲ. ಅದೊಂದು ಇನ್ಫಾರ್ಮೇಷನ್. ಒಂದು ವರ್ಷದಲ್ಲಿ 80,000 kg ಬೆಳೆದಿದೆ ಇದುವರೆಗೂ. ಆಂಧ್ರ, ಗುಜರಾತ್, ಕರ್ನಾಟಕದಲ್ಲಿ ಆ ರೆಕಾರ್ಡನ್ನು ಇವತ್ತು ಯಾರೂ ಬ್ರೇಕ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಅದಾದಮೇಲೆ ನಿಲ್ಲಿಸ್ತೆ ನಾನು. ಇವತ್ತು ಡಿಮ್ಯಾಂಡ್ ಇದೆ, ಅದು ನಿಲ್ಲಿಸಿ ಅಲ್ಲಿಗೆಲ್ಲ ಪ್ಲ್ಯಾಂಟಿಂಗ್ ಮಾಡೋಣ ಅಂತೇಳಿ ಆಯಿತು. ಈ ಮರ ನೆಡ್ದ ಯಾವ ಮರ ನೆಡೋದು, ಮರದಲ್ಲೆಲ್ಲ ಯಾವುದು ಒಳ್ಳೆ ಮರ ಅಂತೇಳಿ ಆಮೇಲೆ ಶ್ರೀಗಂಧನೇ ನೆಡೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಅಲ್ಲಿಗೆ ಹೋಗಿ ಬೆಂಗಳೂರಿಗೆ ಹೋಗಿ KSDL ಇದೆಯಲ್ಲ, ಸೋಪ್ ಫ್ಯಾಕ್ಟ್ರಿ ಸ್ಯಾಂಡಲ್, ಅಲ್ಲಿಗೆ ಹೋಗಿ ಅವ್ರ ಹತ್ರ ವೆಂಕಟೇಶ್ ಗೌಡ್ರು ಅಂತ ಇದ್ದರು, ಅಲ್ಲಿ ನಮ್ಮ ಎಂಟ್ರಿ ಆಗಬೇಕು. ಅವ್ರ ಹತ್ರ ಹೋಗಿ ಅಲ್ಲಿ ಕೇಳುವಾಗ ಅವರೆಲ್ಲ ತೋರಿಸಿದ್ರು, ಈ ಥರ LED ಹಾಕಿ ತೋರಿಸಿದ್ರು ನನಗೆ. ನೋಡಿ ಆಸ್ಟ್ರೇಲಿಯಾದಲ್ಲಿ ಒಬ್ಬೊಬ್ಬ ಫಾರ್ಮರು 100 ಎಕರೆ 1000 ಎಕರೆವರೆಗೂ ಬೆಳೀತಾ ಇದ್ದಾರೆ ಅಂತೇಳಿ ತೋರಿಸಿದ್ರು. ನನಗೂ ಒಂಥರ ಕುತೂಹಲ ಆಯಿತು, ನಾವು ಹಾಕಿ ಬಿಡ್ತೀವಿ ಇದನ್ನು, ನೀವು ಗಿಡ ಕೊಡಿ ಅಂತೇಳಿ. ಅವ್ರು ಸ್ವಲ್ಪ ಗಿಡ ಇತ್ತು, ಅದನ್ನು ತಂದು ಪ್ಲ್ಯಾಂಟಿಂಗ್ ಶುರು ಮಾಡಿದೆ ಅವಾಗ. ಅದಾದಮೇಲೆ ಶಿವಮೊಗ್ಗದಲ್ಲಿ, ಮೈಸೂರಲ್ಲಿ ಹೀಗೆಲ್ಲ ತಂದು ವರ್ಷ ಅದನ್ನು ಪ್ಲ್ಯಾಂಟಿಂಗ್ ಮಾಡಿಕೊಂಡು ಸುಮಾರು ಹೆಚ್ಚು ಕಡಿಮೆ ಈಗ ಒಂದು 200 ಎಕರೆ ಆಗಿದೆ. ಅದು ನಮ್ಮ ದೊಡ್ಡ ಅಸೆಟ್ ಅದು ಇವತ್ತು. ಹೌದು, ಇದೆ, ಅದು ಕೆಫ್ಟು ಎಲ್ಲ ಇದೆ, ಅದಕ್ಕೆಲ್ಲ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಸುತ್ತಲೂ ರಾತ್ರಿ ಇಡೀ ಅದೊಂದು ಪ್ಯಾಟ್ರೋಲಿಂಗ್ ನಡೀತಾ ಇರ್ತದೆ. 2 ವೆಹಿಕಲ್ ಇದೆ, ವಿತ್ ವೆಪನ್ ಇಟ್ಕೊಂಡು ಅವರು ಮಾಡ್ತಾಯಿದ್ದಾರೆ. ಹಾಗಾಗಿ ನಮಗೆ ಅಂಥದ್ದೊಂದು ದೊಡ್ಡ ಇದಿಲ್ಲ. ಹೇಳ್ತಾ ನೀವು ಈಗೆಲ್ಲ ನೋಡಿದ್ದು ಬಂದಿದ್ದೀರಿ. ಇದಾದಮೇಲೆ ಡೈರಿನ ಯಾತಕ್ಕೆ ಮಾಡಿದ್ದು ಅಂತಂದರೆ, ನಾವು ಇದಕ್ಕೆಲ್ಲ ವೆನಿಲಾ ಹಾಕಿದ್ವಿ. ಈ ತೋಟಕ್ಕೆ ಸುಮಾರು 10 ಎಕರೆಗೆ ವೆನಿಲಾ ಹಾಕಿದ್ವಿ. ಆರ್ ಯು ಅಂಡರ್ಸ್ಟ್ಯಾಂಡ್? ವೆನಿಲಾ ಹಾಕಿದ್ವಿ ಇದಕ್ಕೆಲ್ಲ. ವೆನಿಲಾ ಹಾಕಿ ಕೊನೆಗೆ ದೇವನಹಳ್ಳಿ ಹತ್ರಕ್ಕೆ ಹೋಗ್ಬಿಟ್ಟು ಸುಮಾರು ಒಂದು 18 ಹಸುಗಳು, 2 ಲೋಡು 18 ಹಸುಗಳನ್ನು ತಗೊಂಡು ಬಂದು. ಯಾಕೆ ಸಾವಯವ ಹಾಕಬೇಕು ಜಾಸ್ತಿ ಅಂತ ಹೇಳಿದರು. ಅದು ಹಾಕಿದರೆ ಡಬಲ್ ಸಿಗ್ತದೆ ಹೊರದೇಶದಲ್ಲಿ, ಲಂಡನ್ನಲ್ಲಿ, ಆ ಕಡೆ ಎಲ್ಲ ಅಂತೇಳಿ ಆಯಿತು. ಅದನ್ನು ತಂದು ಹಾಕಿದ್ದು. ಈಗ 18 ಇದ್ದಿದ್ದು ಹೆಚ್ಚು ಕಡಿಮೆ 70-80 ಹತ್ತತ್ರ ಆಯ್ತು ಇಲ್ಲಿ. ಆಮೇಲೆ ಇನ್ನೆಲ್ಲಿ ಜಾಗ ಇರಲಿಲ್ಲ, ತೋಟ ಮಾಡಿದ್ದು. ಆಮೇಲೆ ಆ ತೋಟಕ್ಕೆ ಮಾಡಿ ಅಂತೇಳಿ ಅವಾಗ ಪ್ರಾಜೆಕ್ಟ್ ರಿಪೋರ್ಟ್ ಇದನ್ನೆಲ್ಲ ಮಾಡೋದಕ್ಕೆ ಆಯಿತು. ಅಲ್ಲಿ ಹೋದ ನಾವು ನಮ್ಮ ಬ್ರದರ್ ಕೃಷ್ಣಗೌಡ ಎಲ್ಲ ತೋರಿಸುವಾಗ ಇಲ್ಲಿ ಮಾಡ್ಬೋದು ಸರ್, ಹಾಗಾದ್ರೆ 1,000ಕ್ಕೆ ಮಾಡಿಬಿಡಿ, ನೀವು 1,000 ಹಸುಗಳಿಗೆ ಪ್ರಾಜೆಕ್ಟ್ ಮಾಡಿ ಅಂತೇಳಿ ಅವ್ರಿಗೆ ಹೇಳಿದ್ದು. ಆಮೇಲೆ 1,000ಕ್ಕೆ ಆಮೇಲೆ ಹೋಗಿ ಇಡೀ ಪ್ರಪಂಚದಲ್ಲಿ ಯಾರು ಚೆನ್ನಾಗಿ ಈ ಅನಿಮಲ್ ಹಸ್ಬೆಂಡ್ರಿ ಅಂದರೆ ಹೈನುಗಾರಿಕೆನ ಯಾರು ಮಾಡ್ತಾ ಇದ್ದಾರೆ ಅಂತೇಳಿ ನೋಡುವಾಗ ಇಸ್ರೇಲು, ಇಟಲಿ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಯಿತು. ಅಲ್ಲಿಗೆ ನನ್ನ ಬ್ರದರ್ನ ಅಲ್ಲಿಗೆ ಕಳಿಸಿ ನೋಡ್ಕೊಬಿಟ್ಟು ಬರೋದು ಅಲ್ಲಿ ಹೇಗಿದೆ ಅಂತೇಳಿ. 1 ವಾರ ಇದ್ದು ಇಲ್ಲಿ ರವಿಶಂಕರ್ ಅಂತೇಳಿ ಬೆಂಗಳೂರಿನವರು ಅವ್ರನ್ನೂ ಅವ್ರ ಜೊತೆಯಲ್ಲಿ ಕಳಿಸಿ ಬಂದರು, ಎಲ್ಲ ನೋಡ್ಕೊಂಡು ಬಂದರು. ಅಲ್ಲಿಂದ ಒಬ್ಬನ ಕರ್ಕಡೆ ಬಂದರು. ಬರುವಾಗ ಅವ್ರು ಇಲ್ಲೊಂದು ಮಾಡಿ ಒಂದು 10 ಎಕರ್ಸ್ಗೆ ಶೆಡ್ ಮಾಡೋಕ್ಕೆ ಅಂತೇಳಿ ಅವ್ರು ಕೊಟ್ಟರು. ಅದನ್ನು ನಾವು ಸಿವಿಲ್ ವರ್ಕಲ್ಲಿ ಅದನ್ನೆಲ್ಲ ಮಾಡಿ ಇಲ್ಲಿ ಲೋಕಲ್ ಕಾಂಟ್ರಾಕ್ಟರ್ ಕೊಟ್ಟು ಅವಾಗಲೇ ಹೆಚ್ಚು ಕಡಿಮೆ 25 ಕೋಟಿ ನಮಗೆ ಖರ್ಚಾಗಿತ್ತು ಶೆಡ್ಗೆ. ಆಮೇಲೆ ಅಪಾರ್ಟ್ ಫ್ರಮ್ ಮಿಲ್ಕಿಂಗ್ ಮಿಷನ್ ಇದೆಲ್ಲ ಇತ್ತು. ಹಾಗೆ ಒಂದೊಂದು ಮಾಡ್ತಾ ಹೋದಂಗೆ ಅದೇ ದಾರಿ ತೋರಿಸ್ತಾ ಹೋಗ್ತದೆ. ನಾವು ಇಷ್ಟು ದೊಡ್ಡ ಹೈನುಗಾರಿಕೆ ಮಾಡಬೇಕು ಅಂತ ನಮ್ಮ ಆಲೋಚನೆ ಇರಲಿಲ್ಲ. ನಾವು ಬೆಳೆಯೋಕ್ಕೆ ಹೋಗಿದ್ದು ವೆನಿಲಾ, ಅದು ಬಂದಿದ್ದು ಇದು ಹೋಗಿ ಅಲ್ಲಿ ಕರ್ಕೊಂಡು ಹೋಗಿದೆ. ಈಗ ಮುಂದೆ ದೇವರು ಏನವರು ಮಾಡ್ತಾರೋ ಅದು ಗೊತ್ತಿಲ್ಲ. ಎಲ್ಲ ಒಂದು ದೇವರ ಅನುಗ್ರಹ ಇರಬೇಕು ಅನ್ನೋದಕ್ಕೆ ಇದೇ ಸಾಕ್ಷಿ. ನಾವು ಮಾಡಿದ್ದು ಹೆಚ್ಚು ಕಡಿಮೆ ಸಕ್ಸಸ್ ಆಗಿದ್ದೀವಿ. ಏಕೆಂದರೆ ನಾವು ದೇವ್ರ ಹೆಸರು ಹೇಳಿ ಯಾವ ಕೆಲಸ ಮಾಡಿದರೂ ಕೂಡ ಅಂಥ ಒಂದು ಫೇಲ್ಯೂರ್ ನಮ್ಗೆ ಆಗಿಲ್ಲ. ನಮ್ಮದು ಇದೇ ಜೀವನ, ಕೃಷಿನೇ ನಂಬಿದ್ದೀವಿ. ಹಾಗಾಗಿ ನಮಗೆ ಕೃಷಿನಲ್ಲಿ ಒಳ್ಳೆಯದಾಗಿದೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಿಮ್ಮ ಕಾಫಿ ಬಗ್ಗೆ ನೀವೇ ಹೇಳಬೇಕು, ನಮಗಿಂತ ನೀವು ಪ್ರವೀಣರಾಗಿದ್ದು. ನಾನು ಅದರಲ್ಲಿ ಏನೂ ಹೇಳೋಕ್ಕೋಗೋದಿಲ್ಲ. ಈಗ ನೀವು ನೋಡಿರಲ್ಲ ಇದರಲ್ಲಿ ಆ ಮಿಲ್ಕಿಂಗ್ ಮಿಷನಲ್ಲಿ ಎಲ್ಲ ನನ್ನ ಮಗ ಎಲ್ಲ ಹೇಳಿದ್ದಾನೆ ಅಂತ ಕಾಣಿಸುತ್ತೆ. 48 ಹಸುಗಳನ್ನ 8 ನಿಮಿಷದಲ್ಲಿ ಹಾಲನ್ನು ಕರೀತದೆ. ನಾವು ಕೈಲಿ ಎಲ್ಲೂ ಮುಟ್ಟದೇ ಇಲ್ಲ ಹಾಲನ್ನು, ಅದನ್ನು ಹೇಳಿದ್ದಾರೆ. ಈ ಒನ್ ಆಫ್ ದಿ ಬೆಸ್ಟ್ ಮಿಲ್ಕ್ ನಮ್ಮದು. ಏಕೆಂತಂದರೆ
ನಾವೆಲ್ಲ ಏನೇನು ಹಾಲಲ್ಲಿ ಇರಬೇಕೋ ಅಂಥದನ್ನೆಲ್ಲ ಯಾವುದು ಇರಬಾರ್ದೋ ಅಂಥದನ್ನೆಲ್ಲ ನೋಡಿ ನಾವು ಇಲ್ಲಿ ಪ್ರೊಸೆಸಿಂಗನ್ನು ನಾವು ಇದು ಮಾಡ್ತೀವಿ. ಆಮೇಲೆ ಒಂದೊಂದು ಕ್ಯಾನನ್ನು ಕೂಡ ಆ್ಯಂಟಿಬಯೋಟಿಕ್ ಇದೆಯಾ, ಅಫ್ಲೋಟಾಕ್ಸಿನ್ ಇದೆಯಾ, ಅಥವಾ ಹ್ಯಾಂಡ್ ಕರೆದಿದ್ದಾರೆ. ನಮ್ಮ ಡಾಕ್ಟ್ರು ಕೂಡ 24/7 ಅಲ್ಲಿ ಓಡಾಡ್ತಾ ಇರ್ತಾರೆ. ಎಲ್ಲೆಲ್ಲಿ ನಮ್ಮ ಫಾರ್ಮರ್ ಬಂದ ಹಾಲನ್ನು ನಾವು ತಗೊಳ್ಳೋದಿಲ್ಲ. ನಾವು ಹೋಗಿ ಪರ್ಟಿಕ್ಯುಲರಾಗಿ ಡೈರಿನ ನಾವು ಸ್ಟಾರ್ಟ್ ಮಾಡಿಸಿ ಅವರು ನಮ್ಮ ಥರ ಶೆಡ್ ಮಾಡಿ ಎಲ್ಲಿ ಮೂಗು ದಾರ ಹಾಕ್ದೇ ಕೊಳ್ಳೂರಿ ಹಾಕ್ದಲೇ ಬೆಳೆಸ್ತಾರೆ. ಆಮೇಲೆ ಅದು ಓಡಾಡೋಕ್ಕೆ ಅದರ ಬಿಹೇವಿಯರ್ ತಕ್ಕನಾಗಿ ಅದು ಶೆಡ್ಡು ಇರ್ತದೆ. ಅಂಥ ಹಾಲನ್ನು ಮಾತ್ರ ನಾವು ತಗೊಳ್ಳೋದು. ಸ್ಟ್ರೆಸ್ ಫ್ರೀ ಹಾಲು ಮತ್ತು ಎಲ್ಲೂ ಅನ್ಟಚ್ಡ್ ಬೈ ಹ್ಯೂಮನ್ ಅದೆಲ್ಲ ನೋಡಿ ಆ ಹಾಲನ್ನು ನಾವು ಇವತ್ತು ತಗೊಂಡಿದ್ವಿ. ನಾವೀಗ ಸ್ಮಾಲ್ ಸ್ಕೇಲಲ್ಲಿ ಈಗ ಶುರು ಮಾಡಿದ್ದೀವಿ. ತುಂಬ ಬೇಡಿಕೆ ಇದೆ. ಈಗ ನಾವು ಫೇಸ್ಡ್ ಮ್ಯಾನಲ್ಲಿ ಬೇಡಿಕೆ ಇದೆ ಅಂತ ಹೇಳಿ ಎಲ್ಲದನ್ನು ನಾವು ತಗೊಳಕ್ಕೆ ಹೋಗೋದಿಲ್ಲ. ಯಾವುದು ನಮ್ಮ ಪ್ಯಾರಾಮೀಟ್ರಿಗೆ ಇರ್ತದೆ ಅದೇ ಥರದ ಅಂಥ ಹಾಲನ್ನೇ ನಾವು ಇವತ್ತು ತಗೊಂಡು ನಾವು ಮಾರ್ಕೆಟಿಂಗ್ ಇವತ್ತು ಬಿಟ್ಟು, ಮಾರ್ಕೆಟಿಂಗ್ನಲ್ಲಿ ಸುಮಾರು 35 ಜನ ಅಲ್ಲಿ ಬೆಂಗಳೂರಲ್ಲಿ ಮಾರ್ಕೆಟಿಂಗ್ ಟೀಮೇ ಇದೆ. ಅವರು ಅಲ್ಲಿ ಪ್ರೋಸೆಸ್ ಮಾಡೋರು, ಇಲ್ಲಿ ಪ್ರೋಸೆಸ್ ಮಾಡೋರು ಒಂದು 25 ಜನ ಇದ್ದಾರೆ. ಅಲ್ಲಿ ಇದರಲ್ಲಿ ಒಂದು 25 ಜನ ಇದ್ದಾರೆ. ಮತ್ತು ನಮ್ಮದು ಮಿಲ್ಕ್ ಕ್ರಶ್ ಅಂತ ಹೇಳಿ ಕ್ಷೀರಧಾರೆ ನಾವು ಕಲೆಕ್ಟ್ ಮಾಡ್ತೀವಲ್ಲ, ಆ ಕಲೆಕ್ಟ್ ಮಾಡೋರು ಒಂದು 25-30 ಜನ ಇದ್ದಾರೆ ಫಾರ್ಮಲ್ಲಿ. ನಾವೇನು ಕಲೆಕ್ಟ್ ಮಾಡಿ ಇಲ್ಲೇ ಕಲೆಕ್ಟ್ ಮಾಡ್ಬೋದು, ಅದೇನು ದೊಡ್ಡ ಸಮಸ್ಯೆ ಇಲ್ಲ. ಒಳ್ಳೆ ಹಾಲನ್ನು, ಶುದ್ಧವಾಗಿರೋ ಹಾಲನ್ನು, ಹೈಜಿನಿಕ್ ಆಗಿರೋದನ್ನು, ಯಾವುದೂ ರೋಗ ಇಲ್ಲದೆ ಇರೋ ಹಾಲನ್ನು ಮಕ್ಕಳಿಗೆ ನಾವು ಕುಡಿಸ್ಬೇಕು. ಸಮಾಜಕ್ಕೆ ನಮ್ಮದು ಕಮಿಟ್ಮೆಂಟ್ ಇದೆ. ನಾವು ಒಳ್ಳೆಯ ಹಾಲನ್ನು ನಾವು ಕೊಡಬೇಕು ಅನ್ನೋದೊಂದು ಜವಾಬ್ದಾರಿಯಿಂದ ನಾವು ಈ ಡೈರಿನ ಮಾಡ್ತಿದ್ವಿ. ಪ್ರಾಫಿಟ್ಗೋಸ್ಕರ ಮಾಡ್ತಾ ಇಲ್ಲ. ಈಗ ಇವತ್ತು ನಷ್ಟ ಇದೆ, ಆದರೂ ಕೂಡ ನಾವು ಹೇಳಿಲ್ವಾ, ಈಗ ಯಾವತ್ತು ನಷ್ಟದಿಂದನೇ ಅದು ಹೋಗಬೇಕು. ಅದು ನಷ್ಟ ನಾವು ಅನುಭವಿಸಿದ್ರೇ ಆಮೇಲೆ ಮೇಲಕ್ಕೆ ಹೋಗೋಕ್ಕೆ ಸಾಧ್ಯ ಅಂಥೇಳಿ ನಾವು ಇದನ್ನು ಮಾಡಿದ್ವಿ. ನಮ್ಮ ಫ್ಯಾಮಿಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋಣ, ಒಳ್ಳೆಯ ಹಾಲನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾಜೆಕ್ಟನ್ನು ನಾವು ಮಾಡಿದ್ವಿ. ನಿಮ್ಮ ಅಭಿಪ್ರಾಯವನ್ನು ಹೇಳಿ ಅಂತ ಹೇಳಿ ನಾನು 2 ಮಾತು. Thank you, Uncle. Very insightful experience that you shared with us. Thank you so much. Request Uncle to please join us on the dais over here. Request Shirin also to please join us. Request our Chairman Salman Bashir to please join us. Vidyan, please join us. Come. Baba. Bara. Next generation we need. ಬಾ ಮಗ. ಡಾಕ್ಟ್ರೆ, I'd like to thank everybody for coming for this event, and special thanks to Shireen. He's been coordinating with us for the last 1 month, and he's been very helpful, very cordial, very patient, and I think he has a lot of patience to deal with us, and answered all questions, took care of us. I think if I was in his place, I wouldn't have been able to manage this. Request Dr. Vijay Kumar to please join us. Dr. Khalid, please join us, and Kiran Uncle, please join us. Kiran is come. Kiran Uncle, come, Kiran Uncle. Kiran Uncle. I'll introduce one more person. We missed out because he was handling differently. Dr. Sadat. Dr. Sadat, he is the backbone of Satpane. He is the backbone of our dairy and the back end team what we are doing. To give a brief introduction, he was handling similar 1,800 farms with almost 15-20 cows each, and with his experience, at a given point of time he has handled more than 16,000 cows. So now he is joined hands, and he is the CEO of Milk Rush, which is handling Lakshmi Dairy and the 50 farmers what we have. Long way to go. Dr. Sadat. I think Shirin and Rangswamy Uncle's family is very active. And when I was talking to Shirin, he was telling us the multiple number of different kinds of businesses and multiple businesses they handle. And I was just asking him, where do you get the time from to do all these things? And after all that, he still plays badminton in the godown. So I asked him, where do you get time to play badminton in the evening?
So to run a farm like this, to run a plantation like this, you need a lot of patience, you need a lot of dedication, and you need a lot of passion. And I think we can see the passion in the family. I think it comes from the family. For generations, they've been doing this, and there's a lot of learning that we've done today over here. And I'd like to once again thank Rangswamy uncle and Shireen and the family for the insightful knowledge that has been shared with us. Not everybody opens up like this, not everybody gives us their costing, not everybody shares their cost price and sales price with us, but they've been able to openly share it with us, and that is that shows the genuinity and the heart and the soul that they have put into farming and cultivation. Thank you all so much. Thank you. I'd like to thank all the delegates who are here for coming in for this program. Thank you all so much. And I understand it takes a toll. We travel from very far off places to get here. Just the travel time in the morning takes us about 3-4 hours to get here, and another 3-4 hours to get back. So, with that kind of travel and stress, if all of us are still here, that shows the passion that all of us as a community have for this kind of learning, and that shows the passion all of us also have for cultivation. Thank you all once again for coming down and being here. Also like to thank the staff of Magge Mane who've been helpful. When we came for Recce also, they've been helpful, and they took us around, they showed us everything. Today also they were cordial, very helpful. Shireen, request you to please pass on our message to your staff and thank them. Thank you. I would also like to thank our staff, Bhavish, Devanand and Vijay, who've been working tirelessly. I think as usual, if it is a holiday, not a holiday, office is closed, not closed, they ensure the work is done. Thanks Bhavish. Thanks Devanand. I think Devanand has done about more than 200-250 calls. Used all kinds of tactics to ensure. Yes, exactly. Very true. Very true. Last moment. Very true. And Vijay, who's been the backbone in maintaining all our receipts and ensure, he is the one who keeps telling Devanand, sir, you're pay madila, phone madila. Thank you Vijay, thank you Devanand, thank you Bhavish. And I think we need to thank Ratan, request Shireen to please pass on the message. It was a nice meal that he served us. Please thank him. And now we have a memento for Rangswamy uncle. Request Kiran uncle and Salman to please hand over the memento to Rangswamy uncle. And before that, I need you to brief like 1 minute what KPA is. Because we Okay, don't I know think it. Salman, you want to go to yeah. To the memento. KPA ಅಂದ್ರೆ ಏನಂತ ನಮಗೆ ಗೊತ್ತಿಲ್ಲ. Okay. Respected uncle, dignitaries on the stage, my dear grower friends. KPA is actually a 68 years old association, started in 1958. Taking care of plantation crops like coffee, rubber, tea, cardamom, pepper, and now we've even taking exotic fruits. Whoever, anything to do with plantation, we take on our platform. So our parent apex body is Upasi. It's United Planters of Southern India, who handles 3 states. And KPA handles 3 districts mainly, of Coorg, Hassan and Chikmagalur, and also to extend Chamarajnagar, because a few estates are there in Chamarajnagar as well. And we've got a membership base of about 800, close to 800 members. Rather more than members, I would probably say we hold about 80 to 85,000 acres under us. So we've had corporates, we've got medium scale growers, we've got small growers. So we don't differentiate our small growers from our large growers in any way, except that each one pays a subscription on their acreage. Just to know, I mean, you have probably 2.5 acres, we consider it hectares, and you're charged an X amount of about 176 rupees a year. So a larger estate, like, a lot of things comes from corporates, be it the Tatas, be it the Kela Chandras, be it the Elephant Plantations, Balnor, Mysore Plantations, and so on. I might have missed a few names here, with all due respect. So basically we conduct workshops, probably in terms of related to coffee, pepper. Now we are diversifying. We want to come with open minds, like how we came here. So probably if you ask my grower friends today, a lot of people might say, what was it related to coffee or pepper? But I think in our coffee farms in
pepper farms, I think we should be open to diversification now, today. Because you can't, like Uncle said, we can't be depending on 1 or 2 crops. I mean, he's got into some crop and he's landed up somewhere else. I mean, ways have opened out for him. He's probably thought of vanilla and started it, but he's ended up being a dairy farm. Now, I think one way we have to look at it is a good cup of coffee in India probably makes 80% of milk, like Shireen said. So I think we all know how to grow good coffees. So if we can get good milk and we can make, probably our coffees might taste much better. Because though I think everyone's saying you have to promote black coffees, but I think our palates are more used to milk coffee than black coffees. So this is a small this thing that we have. Our committee comprises of about 10 plus 1. So we have 4 from Coorg because it represents a larger district, 4 from Chikmagalur and 2 from Hassan. And the chairman takes turns. So if it is Chikmagalur, next year will be Coorg, Chikmagalur, Coorg and then Hassan. So I was lucky to represent Hassan, so I'm sitting as a chairman of KPA from the Hassan district. So this is a short brief about KPA. Thanks. Questions from Mini Shakti, and their pamphlets are there in the goodie bags. So please go through the pamphlets. They supply granules, lime granules. You want to say something about it? We supply Mini Shakti's. Good afternoon. Prashant sent beers with Uncle. I was hesitant to call Kiran Uncle and say, Uncle, please can you? But Prashant did it for us. Thank you, Uncle, and please pass on our regards to Prashant. Thank you. Like to request our chairman and Kiran Uncle and Dr. Vijay Kumar to please hand over the memento to Mr. Rangswamy Uncle. Dr. Khalid, please join us. I just want to bring it to the knowledge of everyone present here. Uncle has been just awarded the Rajotsava Award for this year. So I think he needs a big round of applause for this. Come, Kirana. Come, come. Thank you. Yeah, please, yeah, go ahead. Please go on. Uncle wants to just. Instrumental in getting this workshop done today, and I think at least I'm motivated by at least by the dialogue. After all the work, he still plays badminton. I want to get as much energy as him and be as active as him. So request Chairman Kiran Uncle and Dr. Vijay Kumar to please hand over the memento to. Gentlemen,